ನಮಸ್ಕಾರ ಸ್ನೇಹಿತರೆ. ಎಷ್ಟೊಂದು ಸರಿ ನಾವೇನು ಯೋಚನೆ ಮಾಡ್ತೀವಿ ಅಂತಂದರೆ, ದೇವರಿದ್ದಾನೆ ಕಾಪಾಡ್ತಾನೆ ಅಲ್ವಾ, ದೇವರಿದ್ದಾನಲ್ಲ ಕಾಪಾಡ್ತಾನೆ ಅಂತ ಸುಮ್ಮನೆ ಕುತ್ಕೊಂಡ್ಬಿಡ್ತೀವಿ. ದೇವರ ಮೇಲಿನ ನಂಬಿಕೆ ಭಕ್ತಿ ತಪ್ಪಲ್ಲ, ಅದು ಸರಿ. ಆದರೆ ದೇವರೇ ಇದ್ದಾನೆ ಅಂತ ಸುಮ್ಮನೆ ಕುತ್ಕೋತೀವಲ್ಲ, ಅದಕ್ಕೋಸ್ಕರ ಒಂದು ಸಣ್ಣ ಸಂಸ್ಕೃತ ಸುಭಾಷಿತ ತುಂಬ ಚೆನ್ನಾಗಿದೆ, ಕೇಳಿ. ಏನಪ್ಪ ಅಂತಂದರೆ, ಯಥಾ ಹೇಕೇನ ಚಕ್ರೇಣ ನ ರಥಸ್ಯ ಗತಿರ್ಭವೇತ್ ಏವಂ ಪುರುಷ ಕಾರೇಣ ವಿನ ದೈವಂ ನ ಸಿದ್ಧ್ಯತೆ. ಎಷ್ಟು ಚೆನ್ನಾಗಿದೆ ನೋಡಿ. ಯಥಾ ಹಿ ಏಕೇನ ಚಕ್ರೇಣ ನ ರಥಸ್ಯ ಗತಿರ್ಭವೇತ್. ಒಂದು ರಥ ಒಂದೇ ಚಕ್ರದ ಸಹಾಯದಿಂದ ಹೇಗೆ ಚಲಿಸೋಕ್ಕೆ ಸಾಧ್ಯನೇ ಇಲ್ವೋ, ರಥ ಚಲಿಸ್ಬೇಕಾದ್ರೆ 2 ಚಕ್ರ ಇರಬೇಕಲ್ವ, ಒಂದೇ ಚಕ್ರದಿಂದ ಹೇಗೆ ಚಲಿಸೋಕ್ಕೆ ಸಾಧ್ಯ ಇಲ್ವೋ, ಅದೇ ರೀತಿ ಏವಂ ಪುರುಷ ಕಾರೇಣ ವಿನ ದೈವಂ ನ ಸಿದ್ಧ್ಯತೆ. ಪುರುಷ ಪ್ರಯತ್ನ ಇಲ್ಲದೆ ದೇವರು ಯಾವತ್ತಿಗೂ ಸಹಾಯ ಮಾಡಲ್ಲ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಆದ್ದರಿಂದ ದೇವರ ಮೇಲಿನ ನಂಬಿಕೆ ಭಕ್ತಿ ಇರಬೇಕು, ಆದರೆ ಜೊತೆಯಲ್ಲಿ ನಮ್ಮ ಪ್ರಯತ್ನವೂ ಇರಬೇಕು. ಯಾವಾಗ ನಮ್ಮ ಪ್ರಯತ್ನ ಇರುತ್ತೋ ಆಗಷ್ಟೇ ದೇವರು ನಮ್ಮ ಸಹಾಯಕ್ಕೆ ಬರ್ತಾನೆ. ಬರೀ ಎಲ್ಲ ದೇವ್ರ ಮೇಲೆ ಹಾಕ್ಬಿಟ್ಟು ನಾವು ಸುಮ್ಮನೆ ಕೂತ್ಕೊಂಡ್ರೆ ಖಂಡಿತ ಏನೂ ಪ್ರಯೋಜನ ಇಲ್ಲ ಅಂತ ಈ ಸುಭಾಷಿತ ಅರ್ಥ. ಎಷ್ಟು ಚೆನ್ನಾಗಿದೆಯಲ್ಲ ಸ್ನೇಹಿತರೆ. ಆದ್ದರಿಂದ ದೇವರ ಮೇಲೆ ಭಕ್ತಿ ಇರಲಿ, ದೇವರ ಮೇಲೆ ನಂಬಿಕೆ ಇರಲಿ. ಆ ನಂಬಿಕೆನೇ ನಮ್ಮನ್ನು ಕಾಪಾಡುತ್ತೆ. ಹಾಗೆ ನಮ್ಮ ಪ್ರಯತ್ನ ಮಾಡೋದನ್ನು ನಾವು ಯಾವತ್ತೂ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರದು. ಚೆನ್ನಾಗಿದೆಯಲ್ಲ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್.